ರೆಕಾರ್ಡೇ ಆಗಿಲ್ಲ ಇದು. ನಾವೀಗ ಯಾವ ಜಿಲ್ಲೆ ಇದು? ಸಾತೋಡಿ ಕಾಫಿ ಎಸ್ಟೇಟಲ್ಲಿದ್ದೀವಿ. ಕಾಫಿ ಬೆಳೆ ಪ್ಲ್ಯಾಂಟೇಷನ್ನು ತುಂಬ ಚೆನ್ನಾಗಿದೆ ಈ ಸರಿ ಇಲ್ಲಿ. ಯಾವ ಜಿಲ್ಲೆ ಆಗುತ್ತೆ ಇದು? ಇದು ಹೆಗ್ಗರು ಕುಡಿಗೆ ಬೆಂಡೆ ಹೊಕ್ಕಲು ಅಂತ ಈ ಜಾಗದ ಹೆಸರು. ಸಾತೋಡಿ ಕಾಫಿ ಎಸ್ಟೇಟ್ ಇದು. ಏನು ಕಾಣುತ್ತಾನೆ ಇಲ್ಲ, ಅದೇ ಆಕಾಶಕ್ಕೆ ಎತ್ತರಕ್ಕೆ ಹೋಗ್ಬಿಡ್ತೀವಿ ನಾವು. ಇದು ಒಂದು ಜೈನ ಪ್ರಸಿದ್ಧಿ ಸ್ಥಳ. ಇದು ಜೈನರದ್ದು ಪವಿತ್ರ ಕ್ಷೇತ್ರ. ಇದರ ಹೆಸರು ಪಂಚಮಿ ಕಲ್ಲು ಅಂತ. ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಕೊಪ್ಪ ತಾಲೂಕಿನ ಪಂಚಮಿ ಕಲ್ಲು ಪ್ರದೇಶವು ಜೈನ ಮುನಿಗಳು ತಪಸ್ಸು ಮಾಡಿರುವ ಹಾಗೂ ಭಕ್ತರ ಪ್ರಸಿದ್ಧ ಪ್ರಾಚೀನ ಯಾತ್ರಾ ಸ್ಥಳವಾಗಿದೆ. ಶಾಸನಗಳಲ್ಲಿ ಮೇಗುಂದದ ಲಲಿತಪುರ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಪ್ರಾಚೀನ ಶಾಂತಿನಾಥ ಸ್ವಾಮಿ ಬಸದಿ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಪಂಚಮಿಯಂದು ಶಾಂತಿನಾಥ ಸ್ವಾಮಿಯ ಮತ್ತು ಪದ್ಮಾವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಈ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಹೋಗಿ ವಿಶೇಷ ಪೂಜಾದಿಗಳನ್ನು ನಡೆಸುವುದರಿಂದ ಈ ಕ್ಷೇತ್ರವು ಪಂಚಮಿ ಕಲ್ಲು ಎಂದು ಪ್ರಸಿದ್ಧಿಯಾಯಿತು. 12ರಿಂದ 17ನೇ ಶತಮಾನದವರೆಗೆ ಕಳಸ, ಕಾರ್ಕಳ, ಭೈರವ ಅರಸರು ಹಾಗೂ ಬಗ್ಗುಂಜಿ ರಾಣಿ ಕಾಳಲ ದೇವಿಯ ಆಡಳಿತಕ್ಕೆ ಒಳಪಟ್ಟಿದ್ದ ಈ ಸ್ಥಳ ಜೈನ ಮುನಿಗಳಾದ ದೇವಚಂದ್ರ ಭಟ್ಟಾರಕ ಮತ್ತು ಇತರ ಜೀನ ಮುನಿಗಳು ಸಲ್ಲೇಖನ ವೃತ್ತದಿಂದ ಆತ್ಮತ್ಯಾಗ ಮಾಡಿದ ಪರಮ ಪಾವನ ಭೂಮಿಯೂ ಹೌದು. ಇಲ್ಲಿ 6 ಜಿನಮುನಿಗಳ ಸಮಾಧಿಗಳಿದ್ದು ಅದರಲ್ಲಿ 2 ಕಲ್ಲಿನ ಕೂಟಗಳಲ್ಲಿ 2 ಜಿನಮುನಿಗಳ ಚರಣ ಪಾದಗಳಿವೆ. ಪಂಚಮಿ ಕಲ್ಲಿನ ಬಂಡೆಯ ಮೇಲೆ ಅನೇಕ ಚಿಕಣಿ ಶಾಸನಗಳಿದ್ದು ಹೆಚ್ಚಿನ ಶಾಸನಗಳು ತ್ರುಟಿತಗೊಂಡಿವೆ. ಜೈನ ಮುನಿಗಳಿಗೋಸ್ಕರ ಈ ಬೊಮ್ಮಣ ಸೆಟಿಯ ಮಗನು ಇಲ್ಲಿ ಪುಷ್ಕರಣಿಯನ್ನು ನಿರ್ಮಿಸಿದರ ಬಗ್ಗೆ ಶಾಸನವಿದೆ. ಮಾತ್ರವಲ್ಲದೆ ಪ್ರಾಚೀನ ಕಾಲದಲ್ಲಿ ಕೆಲಸದಾಳುಗಳ ಲೆಕ್ಕದ ವಿವರವನ್ನು ತೋರಿಸುವ ಗೆರೆಗಳು ಹಾಗೂ ಬಿಡುವಿನ ಸಮಯದಲ್ಲಿ ಆಡುತ್ತಿದ್ದ ಪಗಡೆ ಆಟದ ರಚನೆಯನ್ನು ಬಂಡೆಯಲ್ಲಿ ಕೊರೆಯಲಾಗಿದೆ. ಬಂಡೆಯ ಕೆಳಭಾಗದಲ್ಲಿ ಪಾತಿವ್ರತೆಯಿಂದ ಕೂಡಿದ ಗುಹೆ ಇದ್ದು ಇಲ್ಲಿ ಶ್ರಾವಕಿಯರು ಬಿಸಿಲು, ಮಳೆ, ಗಾಳಿಯಿಂದ ರಕ್ಷಣೆ ಪಡೆಯುತ್ತಿದ್ದರು ಎಂಬ ಪ್ರತೀತಿ ಇದೆ. ಪಂಚಮಿ ಕಲ್ಲು ಪ್ರದೇಶವು ಶಾಂತಿನಾಥ ಸ್ವಾಮಿ ವಸದಿಯ ಆಡಳಿತಕ್ಕೆ ಒಳಪಟ್ಟಿರುವುದರಿಂದ ಈ ಕ್ಷೇತ್ರದಲ್ಲಿ ಪಾದರಕ್ಷೆ ನಿಷೇಧಿಸಲಾಗಿದೆ. ಬೊಂಬಟಾಗಿದೆ. ಈ ಕಡೆ ಆ ಕಡೆ. ನಮಸ್ಕಾರ. ನಾವು ಚಿಕ್ಕಮಗಳೂರು ಜಿಲ್ಲೆಯ ಸುಬ್ರಾಯರ ತೋಟದ ಮನೆಯಲ್ಲಿದ್ದೀವಿ. ಇದು ಅವರ ತೋಟ, ಕಾಫಿ ತೋಟ, ಬಾಳೆ ಗಿಡಗಳು, ಏಲಕ್ಕಿ ಎಲ್ಲ ಬೆಳೀತಾರೆ. ಸುಬ್ರಾಯರು ಬೆಂಗಳೂರಲ್ಲೇ ಇದ್ದರು. ಈಗ ರಿಟೈರ್ಮೆಂಟ್ ನಂತರ ಅವರು ಪೂರ್ವಜರ ಮನೆಗೆ ಬಂದು ಇಲ್ಲಿ ಹಳೆ ಮನೆಯ ವ್ಯವಸ್ಥಿತವಾಗಿ ರಿನೋವೇಟ್ ಮಾಡಿಕೊಂಡು ಈ ಮನೆಯಲ್ಲಿ ವಾಸವಾಗಿದ್ದಾರೆ. ಸುಬ್ರಾಯರು ನಮ್ಮ ಖಾಸ ಮಿತ್ರರಾದ ರಾಜೇಂದ್ರ ಹಂಪೀಕರ್ ಅವರ ಷಡ್ಕ.
ಅವ್ರ ಮನೆ ಹೆಸರು ಋತುಧಾಮ. ಭಾಳ ಚಂದ ಇದೆ. ಚೆನ್ನಾಗಿದೆ, ಚಳಿನೇ ಇದೆ. ಒಂದೇ ದಿವಸ ನೋಡಿ ಸರ್ ಹೆಂಗೆ ಕಳೆ ಬಂದಿದೆ ಈ ವಾತಾವರಣಕ್ಕೆ. ಮನೆ ಇದೊಂದು ಬೆಡ್ರೂಮು, ಹಳೆ ಮರದ ಡ್ರೆಸ್ಸಿಂಗ್ ರೂಮು. ಇದು ಈ ಡಬ್ಬಿ ಇದೆಯಲ್ಲ ಒಂದೇ ಕಟ್ಟಿಗೆಯಲ್ಲಿ ಮಾಡಿರೋದು, ಕೊರೆದು ಮಾಡಿರೋದು. ಇದಕ್ಕೇನು ಜಾಯಿಂಟ್ಗಳಿಲ್ಲ, ಆ್ಯಂಟಿಕ್ ಪೀಸ್ ಇದು. ಇದು ಇನ್ನೊಂದು ಬೆಡ್ರೂಮು. ಇದವ್ರ ಅಡುಗೆ ಮನೆ. ಹಿಂದೆನೂ ಬೇಕಾದಷ್ಟು ಹಿತ್ತಲ ಇದೆ. ಇದೇನು ಬಂಗಾರ ಕಲರ ಸ್ಟೀಲೇ ಹೌದಲ್ಲ. ಇದು ಬಾತ್ರೂಮು, ಟಾಯ್ಲೆಟ್ ಇದೆ, ಕುಮ್ಮೋಡು ಹಾಕ್ಕೊಂಡಿದ್ದಾರೆ. ಇದು ಹಳೆ ಅಡುಗೆ ಮನೆ, ಉಗ್ರಾಣ. ಇಲ್ಲಿ ದೇವ್ರ ಮನೆ ಇದೆ. ಇದಿಷ್ಟು ಮಾತ್ರ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಈ ಕಡೆನೂ ಇದೆ, ಇನ್ನೂ ಒಂದಿಷ್ಟು ಹಳೆ ಮನೆ ಆ ಕಡೆ ಇದೆ. ಮೇಲ್ಗಡೆ ಹತ್ತೋದಕ್ಕೆ ಮೆಟ್ಟಿಲುಗಳು. ಹಿತ್ತಲು. ಸುಬ್ರಾಯರ ಮಗಳು ವೈಷ್ಣವಿ ಈ ಮನೆ ಅಲಂಕಾರ ಮಾಡಿದ್ದಾಳೆ, ಆನೆ ಚಿತ್ರ ಬಿಡಿಸಿದ್ದಾಳೆ. ಅಲ್ಲ ಸುಮ್ಮನೆ ಇದ್ರದ್ದು ಶುಗರ್ಲೆಸ್ ಇದು. ಈ ಮನೆ ಮುಂದಿನ ತೋರಣವನ್ನು, ಇದೆಲ್ಲ ಚಿತ್ರಣವನ್ನು ಸುಬ್ರಾಯರ ಮಗಳು ವೈಷ್ಣವಿನೇ ಮಾಡಿರೋದು. ಸುಬ್ರಾಯರಿಗೆ 2 ಹೆಣ್ಮಕ್ಳು, ಇಬ್ಬರಿಗೂ ಮದುವೆ ಆಗಿದೆ. ಸುಬ್ರಾಯರು ಇಲ್ಲಿ ಬಂದು ವಿಶ್ರಾಂತಿ ಜೀವನ ನಡೆಸ್ತಾ ಇದ್ದಾರೆ. ಅವ್ರ ಹೆಣ್ಮಕ್ಳು ಆಗಾಗ ಇಲ್ಲಿಗೆ ಬಂದು ಉಳಿತಾರೆ. ಸುಬ್ರಾಯರು ತಮ್ಮ ಮನೆ ಎದುರುಗಡೆ ಇರೋ ವೀಳ್ಯದೆಲೆ ಬಳ್ಳಿಯಿಂದ ವೀಳ್ಯದೆಲೆ ಕಿತ್ತಿ ಕೊಡ್ತಾ ಇದ್ದಾರೆ ನಮಗೆ. ಅಡಿಕೆ ಮರಕ್ಕೆ ಹಬ್ಕೊಂಡಿದೆ ವೀಳ್ಯದೆಲೆ ಬಳ್ಳಿ.